ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್‌ನ ಎಲ್ಲ ಪಿರಮಿಡ್ ಮಾಸ್ಟರ್‌ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್, ಜೂಮ್, ಫೇಸ್‌ಬುಕ್‌ನಲ್ಲಿ ಭಾಗವಹಿಸಿದಂಥ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ, ಸುಂದರ ಮಾತೆಯನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡುತ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ರಾಮಾಯಣ ಚಿಂತನೆಯನ್ನು ಮಾಡ್ತಾ ಇದ್ವಿ. ರಾಮಾಯಣದಲ್ಲಿ ವಿಶ್ವಾಮಿತ್ರರು ಅವರ ಒಂದು ಯಜ್ಞದ ಸಹಾಯವಾಗಿ, ಅಂದ್ರೆ ಅದೊಂದು ಕೇವಲ ಒಂದು ನೆಪ, ಆ ಒಂದು ನೆಪವನ್ನ ಮಾಡಿಕೊಂಡು ರಾಮ ಲಕ್ಷ್ಮಣರನ್ನ ಅಯೋಧ್ಯೆಯಿಂದ ತಾವು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಹೋಗುವಾಗ ಈಗಾಗಲೇ ನಾವು ಹಿಂದೆ ನೋಡಿದ್ವಿ, ಅಂದ್ರೆ ಹೀಗೆ ಮುಂದೆ ವಿಶ್ವಾಮಿತ್ರರು ಹೋಗ್ತಾ ಇದ್ದಾರೆ, ಹಿಂದೆ ಆ ರಾಮ ಲಕ್ಷ್ಮಣರು ಅವ್ರ ಹಿಂದೆ ಹೋಗ್ತಾ ಇದ್ದಾರೆ. ಹೀಗೆ ಹೋಗುವಾಗ ಅವ್ರನ್ನ ನೋಡ್ಲಿಕ್ಕೆ ಇಡೀ ದೇವಲೋಕವೇ ಆ ಮೇಲೆ ಅಂತರಿಕ್ಷದಲ್ಲಿ ನೆರೆದಿದ್ರಂತೆ. ಹಾಗೆ ಆ ವಸಿಷ್ಠರು ಅಂದ್ರೆ ಗುರುಗಳ ಹಿಂದೆ ರಾಮ ಲಕ್ಷ್ಮಣರು ತಾವು ಹೊರಟಿದ್ದಾರೆ. ಹೊರಟು ಆ ಬರ್ತಾ ಆ ಒಂದು ಅಯೋಧ್ಯ ಪಟ್ಟಣವನ್ನು ದಾಟಿ ಕಾಡನ್ನ ಪ್ರವೇಶ ಮಾಡ್ತಾರೆ. ಕಾಡನ್ನ ಪ್ರವೇಶ ಮಾಡಿ ಅವರು ಕಾಡನ್ನ ಪ್ರವೇಶ ಮಾಡಿದ ಮೇಲೆ ಕಾಡಿನಲ್ಲಿ ಅವತ್ತು ಕತ್ತಲೆ ಆಗ್ತದೆ. ಕತ್ತಲೆ ಆದ್ಮೇಲೆ ಇನ್ನೇನು ಕಾಡಿನಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋಲ್ಲ. ಅದಕ್ಕೆ ಅಲ್ಲೇ ಅವತ್ತು ನದಿ ತೀರದಲ್ಲಿ ಉಳಿಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆವಾಗ ಅಲ್ಲೇ ಏನು ಇದರಲ್ಲಿ ಎಲ್ಲಿ ಕಾಡಿನಲ್ಲಿ ಎಲ್ಲ ಮರದ ಎಲೆಗಳೆಲ್ಲ ಬಿದ್ದಿರ್ತದಲ್ಲ, ಅದನ್ನೆಲ್ಲ ಒಟ್ಟು ಮಾಡಿ ಅಲ್ಲೇ ಮಲ್ಕೊಳ್ಳಿಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ ಮಾಡಿಕೊಂಡು, ಆಗ ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಒಂದು ವಿದ್ಯೆಯನ್ನ ಹೇಳ್ತಾರೆ ನೋಡಿ, ಬಲ ಮತ್ತೆ ಅತಿಬಲ ಅನ್ನುವಂತಹ ಒಂದು ವಿದ್ಯೆ. ಈ ವಿದ್ಯೆಯನ್ನ ನಾವು ಯಾರು ಇದನ್ನ ಸಿದ್ಧಿ ಮಾಡ್ಕೊಳ್ತಾರೆ ಅವರಿಗೆ ಈ ಏನಂತೀವಿ, ದೇಹದಲ್ಲಿ ವ್ಯಾಧಿ ಅನ್ನೋದು ಬರೋಲ್ಲ. ಅಷ್ಟೇ ಅಲ್ಲ, ರೂಪ ಕಳೆಗಟ್ಟುವುದು ಅಂತ ಆಗೋಲ್ಲ. ಅಷ್ಟೇ ಅಲ್ಲ, ಅವರ ಬಾಹುಬಲ ಭುಜಬಲಕ್ಕೆ ಯಾವತ್ತೂ ಕುಂದು ಆಗೋದಿಲ್ಲ. ಅಷ್ಟೇ ಅಲ್ಲ, ನಾವು ಮಲಗಿದಾಗ ಯಾರೂ ಕೂಡ ಬಂದು ನಮ್ಮನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ದುಷ್ಟಶಕ್ತಿ ಇರ್ಬೋದು, ದೈವಶಕ್ತಿ ಇರ್ಬೋದು. ಮಲಗಿದ ಸಮಯದಲ್ಲಿ ನಮ್ಮನ್ನ ಯಾರೂ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಅಷ್ಟು ಶಕ್ತಿಯುತವ ಆದಂಥದ್ದು ಈ ಬಲ ಮತ್ತೆ ಅತಿಬಲ ಅನ್ನುವಂತಹ ವಿದ್ಯೆ ಅಂತ ಹೇಳಿ ಆ ಒಂದು ವಿದ್ಯೆಯನ್ನ ರಾಮ ಲಕ್ಷ್ಮಣರಿಗೆ ಉಪದೇಶ ಮಾಡ್ತಾರೆ. ಅಂದ್ರೆ ರಾಮನಿಗೆ ಇದ್ಯಾವುದೂ ಏನ್ ಬೇಕಾಗಿಲ್ಲ, ಆದ್ರೆ ಭಕ್ತರು ಏನ್ ಕೊಟ್ಟರು ಕೂಡ ಅದನ್ನ ಸ್ವೀಕಾರ ಮಾಡುವುದು ಭಗವಂತನ ಸಂಕಲ್ಪ ಅಲ್ವಾ. ನಾವು ಕೊಡುವ ಒಂದು ಕಾಯಿ, ಹಣ್ಣು ಅದು ದೇವರಿಗೆ ನಾವು ಬೇಕಾಗಿಲ್ಲ. ಯಾಕೆಂದ್ರೆ ಇಡೀ ಜಗತ್ತಿನಲ್ಲಿ ಇರೋದೆಲ್ಲ ಅವನದ್ದೇ. ಆದರೂ ಆ ಕೊಡುವ ಮನಸ್ಸು, ಭಕ್ತಿ, ಆ ರೂಪದಿಂದ ನಾವು ಅವನಿಗೆ ಕೃತಜ್ಞತೆ. ಹಾಗಾಗಿ ದೇವರು ನಾವು ಏನು ಕೊಟ್ಟರು ಅದನ್ನ ಸ್ವೀಕಾರ ಮಾಡ್ತಾನೆ. ಹಾಗೆ ವಿಶ್ವಾಮಿತ್ರರಿಗೆ ಏನಾದ್ರು ರಾಮನಿಗೆ ಅದು ಬೇಕಾಗಿಲ್ಲ, ಆದ್ರೆ ಅವ್ರು ಏನು ಕೊಟ್ಟರು ಅದನ್ನ ಸ್ವೀಕಾರ ಮಾಡುವುದು. ಅವತ್ತು ಅಲ್ಲೇ ರಾತ್ರಿ ಆ ಉಪದೇಶವನ್ನು ಪಡೆದಂತಹ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರೊಟ್ಟಿಗೆ ಅಲ್ಲೇ ಮರದ ಕೆಳಗಡೆ ಎಲ್ಲ ಆ ಎಲೆಗಳನ್ನೆಲ್ಲ ಹಾಸ್ಕೊಂಡು ಅಲ್ಲೇ ಮಲ್ಕೊಂಡ್ರು. ಅಂದ್ರೆ ನೋಡಿ, ಸುಪ್ಪತ್ತಿಗೆಯಲ್ಲಿ ಇಷ್ಟು ದಿವಸ ಮಲಗ್ತಾ ಇದ್ದಂತಹ ರಾಮ ಇವತ್ತು ಎಲೆ ಮೇಲೆ, ನೆಲದ ಮೇಲೆ, ಬರೀ ನೆಲದ ಮೇಲೆ ಮಲ್ಕೊಂಡ್ರು. ಹಾಗೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಹೇಳ್ತಾ ಇದೆ, ಸೂರ್ಯ ತಾನು ಉದಯ ಆಗ್ತಾ ಇದ್ದಾನೆ. ಆಗ ವಿಶ್ವಾಮಿತ್ರರು
ರಾಮನನ್ನ ಎಬ್ಬಿಸ್ತಾ ಇದ್ದಾರೆ. ಏನು ನಮ್ಗೆಲ್ಲ ಸಾಮಾನ್ಯವಾಗಿ ಗೊತ್ತಿರ್ತದೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ಹವ್ಯಮಾನ್ವಿಕಂ ಅಂದ್ರೆ ಇದು ಎಲ್ಲಾ ಸುಪ್ರಭಾತದಲ್ಲಿ ಬರುವ ಶ್ಲೋಕ. ಇದು ರಾಮಾಯಣ ವಾಲ್ಮೀಕಿ ರಾಮಾಯಣದ ಶ್ಲೋಕ ಇದು. ಕೌಸಲ್ಯ ಸುಪ್ರಜಾ ಕೌಸಲ್ಯ ಹೇ ಕೌಸಲ್ಯ ಮಗನೇ ಕೌಸಲ್ಯ ಸುಪ್ರಜಾ ರಾಮ ಕೌಸಲ್ಯ ಮಗನಾದ ಹೇ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂದ್ರೆ ಸಂಧ್ಯಾ ಕಾಲ ಬರ್ತಾ ಇದೆ ಅಂದ್ರೆ ಬೆಳಗ್ಗೆ ಆಗ್ತಾ ಇದೆ. ನೀನು ಎದ್ದೇಳಪ್ಪ ಅಂತಂದ್ರೆ ಉತ್ಕೃಷ್ಟ ನರಸಾರ್ಧೂಲ ಕರ್ತವ್ಯ ದೈವ ಅಂದ್ರೆ ನಾವು ಕರ್ತವ್ಯಕ್ಕೆ ಅಣಿಯ ಆಗ್ಬೇಕಾಗಿದೆ. ಹಾಗಾಗಿ ನೀನು ಎದ್ದು ಅಂದ್ರೆ ದೇವರನ್ನ ಯಾರು ಎಬ್ಬಿಸ್ಬೇಕಾಗಿಲ್ಲ, ಆದ್ರೆ ಆ ಮೂಲಕ ನಮ್ಮನ್ನ ಎಬ್ಬಿಸು ನೀನು ಅಂತ ಹೇಳಿ ಆ ಆ ರಾಮನನ್ನ ವಿಶ್ವಾಮಿತ್ರರು ಎಬ್ಬಿಸುವಂತ ಶ್ಲೋಕ. ಅದನ್ನ ಇವತ್ತು ನಾವು ಎಲ್ಲಾ ಸುಪ್ರಭಾತಗಳಲ್ಲಿ ಕೇಳ್ತೀವಿ. ಅಂದ್ರೆ ಸುಪ್ರಭಾತ ಶುರುವಾಗದೆ ಅಲ್ಲಿಂದ ಕೌಸಲ್ಯ ಸುಪ್ರಜಾ ರಾಮ ಅಂತ. ಹಾಗೆ ಆ ಅದು ವಾಲ್ಮೀಕಿ ರಾಮಾಯಣದ ಶ್ಲೋಕ. ಹಾಗೆ ಆ ಇಷ್ಟೆಲ್ಲ ಆದಮೇಲೆ ಅಲ್ಲಿ ಹ್ಮ್ ಎಲ್ಲ ಈ ನಿರ್ಜನವಾದ ಮುಂದೆ ತಾವು ಮುಂದಕ್ಕೆ ಹೊರಡ್ತಾರೆ. ಹೊರಡುವಾಗ ಅದು ಪೂರ ಕಾಡಿನಲ್ಲೇ ಹೋಗ್ತಾ ಇದ್ದಾರೆ. ಕಾಡಿನಲ್ಲೇ ಹೋಗುವಾಗ ಒಂದು ನಿರ್ಜನ ಪ್ರದೇಶ, ಅಲ್ಲಿ ಯಾವುದೋ ಒಂದು ರಾಜ್ಯ ಇದ್ದ ಕಾಣಿಸ್ತಾ ಇದೆ. ಆದ್ರೆ ಅಲ್ಲಿ ಯಾರು ಎಲ್ಲ ನಶಿಸಿ ಹೋದಾಗ ಅಂದ್ರೆ ಪಾಳು ಬಿದ್ದ ಹಾಗೆ ಕಾಣಿಸ್ತಾ ಇದೆ. ಎಲ್ಲ ಆ ಜನ ವಸತಿ ಅನ್ನೋದು ಕಾಣಿಸ್ತಾ ಇಲ್ಲ. ಅದಕ್ಕೆ ಯಾರೂ ಇಲ್ಲ. ಅದನ್ನ ಆ ಏನು ಕೇಳ್ತಾ ಇದ್ದಾನೆ ಯಾರು ರಾಮ, ಗುರುಗಳೇ ಇದು ಯಾರೋ ಏನೋ ಒಂದು ನಗರ ಪಟ್ಟಣವೋ ಇದ್ದ ಹಾಗೆ ಕಾಣಿಸ್ತಾ ಇದೆ ಒಂದು ಕಾಲದಲ್ಲಿ, ಆದ್ರೆ ಇವತ್ತು ಯಾರೂ ಇಲ್ಲದ ಹಾಗೆ ಹಾಳು ಬಿದ್ದು ಹೋಗಿದೆ. ಏನಿದು ಅಂತ ಕೇಳಿದಾಗ ಆಗ ರಾಮ ಆ, ಏನು ವಿಶ್ವಾಮಿತ್ರರು ಹೇಳ್ತಾರೆ, ನೋಡು ಇದು ಮಲಯ ಮತ್ತೆ ಕರುಷ ಅನ್ನುವಂತಹ ರಾಜ್ಯ ಆಗಿತ್ತು ಒಂದು ಕಾಲದಲ್ಲಿ. ಆದ್ರೆ ಆ ಈ ಅದನ್ನ ಈ ತಾಟಕಿ ಎನ್ನುವಂತಹ ಒಬ್ಬ ರಾಕ್ಷಸಿ, ಆ ಆ ರಾಕ್ಷಸಿಯಿಂದಾಗಿ ಇವತ್ತು ನರಭಕ್ಷಕಿಯಾದಂತಹ ಈ ತಾಟಕಿಯಿಂದಾಗಿ ಇಡೀ ಆ ಸಾಮ್ರಾಜ್ಯವೇ ನಶಿಸಿ ಹೋಯ್ತು. ಈ ಪಟ್ಟಣದಲ್ಲಿ ಇವತ್ತು ಯಾರೂ ಇಲ್ಲ. ಇದ್ರೂ ಕೂಡ ಎಲ್ಲೋ ಅಲ್ಲೂ ಇಲ್ಲಿ ಎಲ್ಲ ದಿಕ್ಕಾಪಾಲಾಗಿ ಹೋಗಿದ್ದಾರೆ. ಹಾಗಾಗಿ ಆ ತಾಟಕಿ ಅಷ್ಟು ಭಯಂಕರಳಾಗಿದ್ದಾಳೆ. ಅದು ಒಬ್ಬ ಹೆಣ್ಣು ಆದ್ರೂ ಕೂಡ ರಾಕ್ಷಸಿ. ಯಾರವಳು ತಾಟಕಿ ಅಂತ ಕೇಳಿದಾಗ ಅವಳ ಒಂದು ಕಥೆಯನ್ನ ಹೇಳ್ತಾರೆ. ಸುಕೇತು ಅನ್ನುವಂತಹ ಒಬ್ಬ ಯಕ್ಷ. ಆ ಸುಕೇತು ಅನ್ನುವಂತಹ ಯಕ್ಷ ಏನ್ ಮಾಡ್ತಾನೆ, ಅವನಿಗೆ ಒಂದು ಒಳ್ಳೆ ಮಗನನ್ನ ಪಡಿಬೇಕು ಅಂತ ಹೇಳಿ, ಒಳ್ಳೆ ಪುತ್ರ ಏನೋ ಸಂತಾನ ಪಡಿಬೇಕು ಅಂತ ಹೇಳಿ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡ್ತಾರೆ. ಬ್ರಹ್ಮದೇವರು ತಪಸ್ಸು ಪ್ರತ್ಯಕ್ಷ ಆದಾಗ ಅವ್ರಿಗೆ ಕೇಳ್ತಾನೆ, ನನಗೆ 1,000 ಆನೆ ಬಲವುಳ್ಳ ಸಂತಾನ ಬೇಕು. ಸಂತಾನ ಬೇಕು ಅಂದಾಗ ಅವನು ಗಂಡೋ ಹೆಣ್ಣು ಅಂತ ಕೇಳೋದಿಲ್ಲ. ಆದ್ರೆ ಹೆಣ್ಣು ಮಗು ಹುಟ್ಟಿ ಬರ್ತದೆ. ಆದ್ರೆ ಆ ಹೆಣ್ಣು ಮಗುಳಿಗೆ ಅಷ್ಟೇ ತಾಕತ್ತು ಇರ್ತದೆ, 1,000 ಆನೆ ಬಲ. ಅಂದ್ರೆ ಆ ಅವಳ ಅವಳೇ ತಾಟಕಿ. ಅಷ್ಟೇ ಅಲ್ಲ, ಅವಳನ್ನ ಸುಂದ ಅಂತ ಒಬ್ಬ ರಾಕ್ಷಸ, ಅವನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅವರಿಬ್ಬರ ದಾಂಪತ್ಯದಲ್ಲಿ ಬಂದವನೇ ಮಾರೀಚ. ಹೀಗೆ ಈ ತಾಟಕಿ ಇಷ್ಟು ಬಲಿಷ್ಠಳಾದವಳು ತನ್ನ ದುಷ್ಟ ಸ್ವಭಾವದಿಂದಾಗಿ ಆ ಇವತ್ತು ಈ ರೀತಿ ಆ ದುರ್ವರ್ತನೆಯನ್ನು ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಅದಕ್ಕೂ ಹೇಳ್ತಾರೆ, ಅವಳಿಗೆ ಈ ಅಗಸ್ತ್ಯರ ಶಾಪ ಬೇರೆ ಇದೆ. ಏನು ಅಂತಂದ್ರೆ ನೀನು ಯಾಕಂದ್ರೆ ಒಮ್ಮೆ ಅಗಸ್ತ್ಯರನ್ನೇ ತಾನು ಇದನ್ನು ತಿನ್ಲಿಕ್ಕೆ ಅಂತ ಹೋದಾಗ ಆಗ ಅಗಸ್ತ್ಯರು ಶಾಪ ಕೊಡ್ತಾರೆ, ನೀನು ಬ್ರಹ್ಮರಾಕ್ಷಸಿ ಆಗುವಂತೆ. ಆಗ ಬ್ರಹ್ಮರಾಕ್ಷಸಿಯೂ ಹೌದು, ಜೊತೆಗೆ ಅಷ್ಟೊಂದು ಬಲ. ಹಾಗಾಗಿ ಅವಳನ್ನ ಯಾರು ವಧೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಬ್ರಹ್ಮದೇವರವರ. ಹಾಗಾಗಿ ನೀನು ಇವತ್ತು ಲೋಕ ಕಲ್ಯಾಣಕ್ಕಾಗಿ ಅವಳನ್ನು ಸಂಹಾರ ಮಾಡಬೇಕಾಗಿದೆ. ಯಾಕೆಂದ್ರೆ ನೀನು ಆ ಮರ್ಯಾದಾ ಪುರುಷೋತ್ತಮ ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೋದು. ಆದ್ರೆ ನೀನು ಅವಳೊಂದು ಹೆಣ್ಣು ಅಂತ ನೀನು ಇವತ್ತು ಯೋಚನೆ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ಅವಳು ಕೇವಲ ಹೆಸರಿಗೆ ಮಾತ್ರ ಹೆಣ್ಣಾಗಿದ್ದಾಳೆ. ಆದ್ರೆ ಆ ಮಾಡೋದೆಲ್ಲ ಏನು ಹೀಗೆ ಲೋಕಕ್ಕೆ ಆ ಕುತ್ತನ್ನ ತರುವಂತಹ ಕೆಲಸ. ಹಾಗಾಗಿ ನೀನು ಅವಳನ್ನು ಇವತ್ತು ಸಂಹಾರ ಮಾಡಬೇಕಾಗಿದೆ ಅಂತ ಹೇಳಿ ಆ ರಾಮನನ್ನ ಕೇಳ್ಕೊಳ್ತಾರೆ. ಅದಕ್ಕೆ ರಾಮ ಹೇಳ್ತಾನೆ, ಆಯ್ತು ಗುರುಗಳೇ, ನಿಮ್ಮ ಆದೇಶ ಅಂತ ಹೇಳಿ ಅವನು ಬಿಲ್ಲಿನ ಒಂದು ದಾರ ಏನಿರ್ತದೆ ಅದನ್ನ ಹಿಡಿದು ಎಳಿತಾನೆ. ಆ ಜೈಂಕಾರ ಅದು ಹೇಗಿರ್ತದೆ ಅಂತಂದ್ರೆ, ಆ ತಾಟಕಿ ಎಲ್ಲೋ ಮಲಗಿರ್ತಾಳೆ. ಅವಳಿಗೆ ಅದು ಬಹಳ ಯಾರಿದು ನನ್ನ ಒಂದು ಜಾಗದಲ್ಲಿ ಬಂದು ನನಗೆ ಇಂತಹ ಒಂದು ಶಬ್ದ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೊಡ್ಡ ಕಿರುಚುತ್ತಾ ಅರಚುತ್ತಾ ಬರ್ತಾಳೆ. ಬಂದು ನೋಡೋದೊಳಗೆ ಅವಳು ದೊಡ್ಡ ದೈತ್ಯ ದೇಹ. ಅದನ್ನ ನೋಡಿ ಇವರು ಸಣ್ಣ ಸಣ್ಣ ಹುಡುಗರು ಬಂದು ನಿಂತಿದ್ದಾರೆ. ಅವಳಿಗೆ ಬಹಳ ಸಿಟ್ಟು ಬರ್ತದೆ. ಎಲ್ಲ ಇವರು ಇಷ್ಟು ಸಣ್ಣ ಹುಡುಗರು ನನ್ನನ್ನೇ ಇಷ್ಟು ಭಯ ಹುಟ್ಟಿಸುವಂತಹ ಶಬ್ದ ಮಾಡ್ತಾ ಇದ್ದಾರಲ್ಲ, ಇವರನ್ನ ಹೀಗೆ ನಾನು ತಿಂದು ಬಿಡ್ತೇನೆ ಅಂತ ಹೇಳಿ ಆ ನರಭಕ್ಷಕಿ ಆ ರಾಮಲಕ್ಷ್ಮಣರ ಮೇಲೆ ಎರಗಿ ಬಂದಾಗ ಆಗ ರಾಮ ಅವಳನ್ನ ಎದುರಿಸಲಿಕ್ಕೆ ತಾನು ಸಿದ್ಧನಾಗ್ತಾನೆ. ಪುನಃ
ಅವಳ ಮೇಲೆ ಬಾಣ ಪ್ರಯೋಗ ಮಾಡಿದಾಗ ಅವಳ ಒಂದೊಂದೇ ಅಂಗಾಂಗಗಳು ಕಟ್ಟಾಗ್ತಾ ಹೋಗ್ತದೆ. ಕೈ, ಕಾಲು, ಆದ್ರೆ ಕಿವಿ ಕಟ್ ಮಾಡೋದು. ಅಂದ್ರೆ ಸಂಪೂರ್ಣ ತಾನು ಆ ಏನು ರೋಷದಿಂದ ಯುದ್ಧ ಮಾಡ್ತಾ ಇಲ್ಲ. ಅದನ್ನ ನೋಡಿ ಆ ವಿಶ್ವಾಮಿತ್ರರು ಹೇಳ್ತಾರೆ, ನೋಡು ರಾಮ, ನಿನ್ನ ಕರುಣೆ ಸಾಕು. ಯಾಕೆಂದ್ರೆ ಹೆಣ್ಣು ಅಂತ ನೀನು ಅವಳನ್ನ ಆ ಏನು ಅನುಕಂಪದಿಂದ ನೋಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈಗ ಅವಳು ಕೇವಲ ಹೆಣ್ಣು ಮಾತ್ರ. ಆದ್ರೆ ಮಾಡೋದೆಲ್ಲ ಆ ಲೋಕಕಂಟಕವಾದಂತ ಕೆಲಸ. ಹಾಗಾಗಿ ನೀನು ಲೋಕ ಕಲ್ಯಾಣಕ್ಕಾಗಿ ಅವಳ ಸಂಹಾರ ಮಾಡುವುದು ಅನಿವಾರ್ಯ. ಹಾಗಾಗಿ ಅಂತ ಹೇಳಿದಾಗ ಆಗ ರಾಮ ಅವಳನ್ನ ಸಂಹಾರ ಮಾಡ್ತಾನೆ. ಪುನಃ ತಾವು ಮುಂದಕ್ಕೆ ಅವಳನ್ನು ಸಂಹಾರ ಆದ್ಮೇಲೆ ಭಯಂಕರ ಯುದ್ಧ ಆಗ್ತದೆ. ಯುದ್ಧ ಆದ್ಮೇಲೆ ಅವಳನ್ನು ಸಂಹಾರ ಮಾಡಿ ಪುನಃ ತಾವು ತಾಟಕಿಯನ್ನ ಮುಗಿಸಿ, ಅಂದ್ರೆ ರಾಮನ ಮೊದಲ ಶತ್ರು ಸಂಹಾರ ತಾಟಕಿಯ ಸಂಹಾರ. ನಂತರ ಆ ರಾಮನಿಗೆ ಎಲ್ಲಾ ಅಸ್ತ್ರಗಳ ಉಪದೇಶವನ್ನು ಮಾಡ್ತಾರೆ ವಿಶ್ವಾಮಿತ್ರರು. ಎಲ್ಲಾ ಅಸ್ತ್ರ ಅದನ್ನ ಹೇಳ್ತಾರೆ ರಾಮಾಯಣ ಎಷ್ಟು ಅಂತಂದ್ರೆ, ಇಂದ್ರಾಸ್ತ್ರ ಇಂದ್ರಾಸ್ತ್ರವನ್ನ ಉಪದೇಶ ಮಾಡಿದ ಕೂಡಲೇ ಸಾಕ್ಷಾತ್ ಇಂದ್ರದೇವ ಬಂದು ನಿಂತ್ಕೊಂತ ಇದ್ದಾನಂತೆ. ಸ್ವಾಮಿ, ನನ್ನಿಂದ ಏನಾಗ್ಬೇಕಾಗಿದೆ? ಅದಕ್ಕೆ ರಾಮ, ಇಲ್ಲ ನಾನು ಸಮಯ ಬಂದಾಗ ಹೇಳಿ ಕಳಿಸ್ತೀನಿ ಅಂತ ಹೇಳಿ ಎಲ್ಲರೂ ಅಂದ್ರೆ ಭಗವಂತನ ಸೇವೆ ಮಾಡ್ಲಿಕ್ಕೆ ಅಗ್ನಿಯಾಸ್ತ್ರವನ್ನ ಉಪದೇಶ ಮಾಡಿದ್ರೆ ಸಾಕ್ಷಾತ್ ಅಗ್ನಿನೇ ಬಂದು ನಿಂತಿದ್ದಾನೆ. ಒಂದು, ಸ್ವಾಮಿ ನನ್ನಿಂದ ಏನಾಗ್ಬೇಕಾಗಿದೆ? ನೀನು ಯಾವಾಗ ಕರಿತೀಯ, ಯಾವಾಗ ನನ್ನ ಸ್ಮರಣೆ ಮಾಡುತ್ತಿ, ಆಗ ನಾನು ಬಂದು ನಿನ್ನ ಸೇವೆಗೆ ಸಿದ್ಧನಾಗಿದ್ದೇನೆ ಅಂತ ಹೇಳಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಬ್ರಹ್ಮದೇವರೇ ಬಂದು ತಾವು ಕೈ ಮುಗಿತಾ ನಿಂತಿದ್ದಾರೆ. ಹೀಗೆ ಎಲ್ಲ ಅಂದ್ರೆ ಇದು ಯಾವುದು ಕೂಡ ಭಗವಂತನಿಗೆ ಏನು ಬೇಕಾಗಿಲ್ಲ, ಯಾವ ಅಸ್ತ್ರ ಶಸ್ತ್ರಗಳ ಉಪದೇಶ. ಆದ್ರೆ ಆ ಆ ಮೂಲಕ ಇವರಿಗೆ ಒಂದು ಸೇವೆ, ಭಗವಂತನ ರಾಮನ ಸೇವೆ ಮಾಡುವ. ಹಾಗಾಗಿ ಇಲ್ಲಿ ಎಲ್ಲರೂ ರಾಮಾಯಣದಲ್ಲಿ ಬರುವ ಪ್ರತಿಯೊಬ್ಬರೂ ರಾಮನಿಗೆ ಏನೆಲ್ಲ ಕೊಡ್ತಾರೆ, ಏನೆಲ್ಲ ಮಾಡ್ತಾರೆ, ಎಲ್ಲದರ ಹಿಂದಿನ ಉದ್ದೇಶ ಏನಂದ್ರೆ ರಾಮನ ಸೇವೆ. ಇದು ನಾವು ಮಾಡುವ ರಾಮನ ಸೇವೆ ಅಂತ ಹೇಳಿ. ಹಾಗೆ ಆ ಅದೆಲ್ಲ ಆಯ್ತು. ಕೊನೆಗೆ ಒಂದು ಸಿದ್ಧಾಶ್ರಮ ಸಿದ್ಧಾಶ್ರಮ ಅಂತ ಹೇಳಿ ಒಂದು ಸಿದ್ಧಾಶ್ರಮವನ್ನು ಪ್ರವೇಶ ಮಾಡ್ತಾರೆ. ಒಂದು ಆಶ್ರಮ, ಅದರ ಹೆಸರು ಸಿದ್ಧಾಶ್ರಮ. ಅದಕ್ಕೆ ವಿಶ್ವಾಮಿತ್ರರು ಹೇಳ್ತಾರೆ, ನೋಡು ರಾಮ, ಇದು ಹಿಂದೆ ವಾಮನ ರೂಪಿ ಭಗವಂತ ವಾಮನ ತಾನು ಇಲ್ಲಿ ತಪಸ್ಸು ಮಾಡಿ ಸಿದ್ಧಿ ಪಡೆದಂತಹ ಜಾಗ. ಹಾಗಾಗಿ ಇದನ್ನ ಸಿದ್ಧಾಶ್ರಮ ಅಂತ ಹೇಳಿ ಕರೀತಾರೆ. ಇಲ್ಲೇ ನಾವು ಈಗ ಯಜ್ಞವನ್ನು ಮಾಡ್ತಾ ಇರೋದು. 6 ದಿನಗಳ ಕಾಲ, 6 ಹಗಲು ರಾತ್ರಿ ನಿರಂತರವಾಗಿ ನಾವು ಇಲ್ಲಿ ಆ ಏನು ಯಜ್ಞವನ್ನು ಮಾಡ್ತಾ ಇದ್ದೇವೆ. ಆ ಯಜ್ಞದಲ್ಲಿ ಹೀಗೆ ನೀನು ಆ ಯಜ್ಞವನ್ನು ರಕ್ಷಣೆ ಮಾಡಬೇಕಾಗಿದೆ ಅಂತ ಹೇಳಿ ಆ ಯಜ್ಞದ ತಯಾರಿ ಮಾಡಿಕೊಂಡು ಅವರು ಯಜ್ಞಸ್ಥರಾಗಿ, ಯಜ್ಞಕ್ಕೆ ತಾನು ದೀಕ್ಷಿತರಾಗಿ ಕೂತ್ಕೊಳ್ತಾರೆ. ಯಾವಾಗ ವಿಶ್ವಾಮಿತ್ರರು ತಾವು ಯಜ್ಞಕ್ಕೆ ಕೂತ್ಕೊಂಡ್ರು, ಎಲ್ಲ ಈ ರಾಮ ಲಕ್ಷ್ಮಣರು ಬಿಲ್ಲು ಬಾಣಗಳನ್ನ ಹಿಡಿದು ಎಲ್ಲಿಂದ ಯಾರು ಈ ಮಾರೀಚ ಮತ್ತೆ ಸುಬಾಹು ಎಲ್ಲಿಂದ ಬರ್ತಾರೆ ಅಂತ ಹೇಳಿ ಕಾದು ತಾವು ಕೂತ್ಕೊಂಡಿದ್ದಾರೆ. ಎಲ್ಲ ಆದ್ರೆ 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ಎಷ್ಟು ದಿವಸ ಆದ್ರೂ ಆ ಬರ್ತಾ ಇಲ್ಲ. ಏನು 5 ದಿನ ಆಯ್ತು, ಆದ್ರೆ ಯಾವ ರಾಕ್ಷಸ ಸುಳಿವೂ ಇಲ್ಲ. ಹೀಗೆ ಇಷ್ಟೆಲ್ಲ ಆದ್ಮೇಲೆ ಆ ಏನು 6ನೇ ದಿವಸ, ಯಾವಾಗ 5 ದಿನ ತುಂಬಿ 6ನೇ ದಿವಸ ಮುಗಿತಾ ಇದೆ, ಇನ್ನೇನು ಪೂರ್ಣಾಹುತಿ ಆಗುವಾಗ ಎಲ್ಲಾ ಕಡೆಯಿಂದ ರಕ್ತ ಮಾಂಸಗಳ ಸುರಿಮಳೆ ಶುರುವಾಯ್ತು. ಅಂದ್ರೆ ಗೊತ್ತಾಯ್ತು, ಎಲ್ಲಾ ಕಡೆ ಬೆಂಕಿ, ಎಲ್ಲೆಲ್ಲೋ ಬೆಂಕಿ ಇರ್ತದು. ಹೀಗೆಲ್ಲ ಅಂದ್ರೆ ಅಪಶಕನಗಳು ಎಲ್ಲ ಶುರುವಾದವು. ಆ ಒಂದು ಯಜ್ಞವನ್ನ ಹಾಳು ಮಾಡ್ಲಿಕ್ಕೆ ಬೇಕಾದಂಥದ್ದು. ಆಗ ಗೊತ್ತಾಯ್ತು, ರಾಮನಿಗೆ ಬಂದ್ರೆ ಇವರು ಅಂತ ಹೇಳಿ ತಾನು ಪುನಃ ಕೂಡ್ಲೆ ತಾನು ಬಿಲ್ಲು ಬಾಣಗಳನ್ನ ಹಿಡಿದು ಅವರಾದ್ರೂ ಮಾಯಾವಿಗಳು, ಎಲ್ಲಿಂದ ಬರ್ತಾ ಇದ್ದಾರೆ, ಎಲ್ಲಿಂದ ಏನು ಮಾಡ್ತಾ ಇದ್ದಾರೆ ಏನೂ ಕಾಣಿಸೋದಿಲ್ಲ. ಆದ್ರೂ ಅದನ್ನ ಭೇದಿಸ್ತಾನೆ ರಾಮ. ಮಾರೀಚನಿಗೆ ವಾಯುವ್ಯಾಸ್ತ್ರವನ್ನು ಬಿಡ್ತಾನೆ. ಯಾರು ಮಾರೀಚನಿಗೆ. ಅವನಿಗೆ ಯಾವಾಗ ವಾಯುವಾಸ್ತ್ರವನ್ನು ಬಿಟ್ಟ ಕೂಡ್ಲೆ ಆ ವಾಯುವ್ಯಾಸ್ತ್ರಕ್ಕೆ ಸಿಕ್ಕಂತಹ ಮಾರೀಚ ಇವತ್ತು ಎಲ್ಲಿ ಹಿಮಾಲಯದ ಒಂದು ಭಾಗದಲ್ಲಿ ಆ ಇದು ನಡೀತಾ ಇರೋದು ಇವಾಗ, ಕೆಳಭಾಗದಲ್ಲಿ ಏನು ಬಿಹಾರ ಅಂತೀವಲ್ಲ ಆ ಭಾಗದಲ್ಲಿ, ಅಲ್ಲಿ ಬಾಣ ಬಿಟ್ರೆ ಅವನು ಬಂದು ಇಲ್ಲಿ ಪಶ್ಚಿಮ ಸಮುದ್ರ ತೀರದಲ್ಲಿ ಗೋಕರ್ಣದಲ್ಲಿ ಬಂದು ಬಿದ್ದಿದ್ದಾನಂತೆ. ಯಾರು ಆ ಮಾರೀಚ. ಆಮೇಲೆ ಮತ್ತೆ ಅವನು ಆ ಕಡೆ ಹೋಗ್ಲೇ ಇಲ್ಲ. ಅವನು ಸತ್ತೋಗ್ಲಿಲ್ಲ. ಯಾಕೆಂದ್ರೆ ಅವನಿಂದ ಇನ್ನೂ ಆಗ್ಬೇಕಾಗಿದ್ದು ಕೆಲಸ ಇದೆ ಅಂತ ಹೇಳಿ ಕೃಷ್ಣ ರಾಮ ಅವನನ್ನು ಕೊಲ್ಲಿಲ್ಲ. ಆದ್ರೆ ಅವನು ಒಂದು ಸಾರಿ ರಾಮನ ಆ ಬಾಣದ ಹೊಡೆತ ತಿಂದು ಮತ್ತೆ ಆ ಕಡೆ ತಲೆ ಹಾಕ್ಲಿಲ್ಲ. ಆ ಆ ಕಡೆ ಹೋಗ್ಲೇ ಇಲ್ಲ, ಇಲ್ಲೇ ಉಳ್ಕೊಂಡ್ಬಿಟ್ಟ. ಎಲ್ಲಿ ಪಶ್ಚಿಮ ಭಾಗದಲ್ಲಿ ಸಮುದ್ರ ತೀರ ಗೋಕರ್ಣ ಭಾಗದಲ್ಲಿ. ಕೊನೆಗೆ ಸುಬಾಹು ಅನ್ನೋನು ಇನ್ನೊಬ್ಬ, ಅವನಿಗೆ ಆಗ್ನೇಯಾಸ್ತ್ರವನ್ನ ಬಿಟ್ಟು ಅವನನ್ನ ಅಲ್ಲೇ ಸಂಹಾರ ಮಾಡ್ತಾನೆ. ಹೀಗೆ
ಇಷ್ಟೆಲ್ಲ ಆದಾಗ ಆ ಎಲ್ಲಾ ಯಜ್ಞವೂ ಕೂಡ ವಿಶ್ವಾಮಿತ್ರರು ಯಾವ ಉದ್ದೇಶದಿಂದ ರಾಮನನ್ನು ಕರ್ಕೊಂಡು ಬಂದಿದ್ರು, ಆ ಸಂಪೂರ್ಣ ಉದ್ದೇಶ ಆ, ನೆರವೇರಿತು. ಬಹಳ ಖುಷಿ ಆಯ್ತಂತೆ ವಿಶ್ವಾಮಿತ್ರರಿಗೆ, ಬಹಳ ಸಂತೋಷ ಆಯ್ತು. ರಾಮ, ಯಾಕೆಂದ್ರೆ ಇದು ಯಾರಿಂದನೂ ಸಾಧ್ಯ ಇರಲಿಲ್ಲ, ನೀನು ಮಾತ್ರ ಇದನ್ನ ತಡೆಯಬಹುದಿತ್ತು ಅಂತ ಹೇಳಿ ಬಹಳ ಕೃತಜ್ಞತೆಯನ್ನ ಹೇಳ್ತಾರೆ. ಕೊನೆಗೆ ಎಲ್ಲಾ ಋಷಿಮುನಿಗಳು ಅಲ್ಲಿದ್ದಂಥವರೆಲ್ಲ ತಾವೆಲ್ಲ ಹಿಂಗೆ ಮಿಥಿಲೆಯಲ್ಲಿ ಸ್ಥಿರಧ್ವಜ ಅಂದ್ರೆ ಜನಕ ರಾಜ, ಆಯ್ತಾ, ಜನಕ ರಾಜ ಅವನು ತನ್ನ ಮಗಳಾದಂತಹ ಸೀತೆಗೆ ಆ ಸ್ವಯಂವರವನ್ನ ಏರ್ಪಡಿಸಿದ್ದಾನೆ. ನಾವೆಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ, ಯಾಕೆಂದ್ರೆ ಬಹಳ ತುಂಬಾ ಚೆನ್ನಾಗಿರ್ತದೆ ಅಲ್ಲೆಲ್ಲ. ನಾವು ಬ್ರಾಹ್ಮಣರಿಗೆಲ್ಲ ಒಳ್ಳೆ ಭೋಜನ ದಕ್ಷಿಣೆ ವ್ಯವಸ್ಥೆ ಇರ್ತದೆ, ಆಯ್ತಾ, ಹೋದವರಿಗೆಲ್ಲ ಒಳ್ಳೆ ಊಟ. ಆಮೇಲೆ ಚೆನ್ನಾಗಿರ್ತದೆ ನೋಡ್ಬೇಕಲ್ಲಿ. ಸ್ವಯಂವರ ಅಂತಂದ್ರೆ ಎಲ್ಲಾ ದೇಶ ವಿದೇಶಗಳಿಂದ ರಾಜರು ಬರ್ತಾ ಇರ್ತಾರೆ. ಹಾಗಾಗಿ ನಾವು ಆ ಒಂದು ಸ್ವಯಂವರಕ್ಕೆ ಹೋಗ್ತಾ ಇದ್ದೇವೆ, ಹಾಗಾಗಿ ನೀವು ಜೊತೆಗೆ ಬನ್ನಿ ಅಂತ ಹೇಳಿ ಈ ರಾಮ ಲಕ್ಷ್ಮಣರನ್ನು ಕೂಡ ಕರೀತಾರೆ. ಆಯ್ತು ಅಂತ ಹೇಳಿ ವಿಶ್ವಾಮಿತ್ರರು ಎಲ್ಲಾ ಋಷಿಮುನಿಗಳ ಜೊತೆಗೆ ಆ ರಾಮ ಲಕ್ಷ್ಮಣರನ್ನು ಕೂಡ ಕರ್ಕೊಂಡು ಆ ಮಿಥಿಲೆಯ ಕಡೆಗೆ, ಮಿಥಿಲೆ ಅಂದ್ರೆ ಇವತ್ತು ನೇಪಾಳದಲ್ಲಿ ಬರುವಂಥದ್ದು, ಅಲ್ಲಿಗೆ ತಾವು ಕಾಲ್ನಡಿಗೆಯಲ್ಲಿ ಆ ಕಾಡಿನ ಒಳಗಡೆ ಹೊರಡ್ತಾರೆ. ಹೊರಡುವಾಗ ಆ ತಾವು ಹೊರಡ್ತಾರೆ. ಹೋಗುವಾಗ ಆ ಅವ್ರು ಸುಮ್ಮನೆ ಬರೀ ಕಾಲಲ್ಲಿ ಏನೋ ತಲೆಯಾಟೆ ಮಾಡ್ಕೊಂತ ಹೋಗ್ಲಿಲ್ಲ. ಬದಲಾಗಿ ಎಲ್ಲಾ ಒಂದೊಂದೇ ಅಲ್ಲಿರುವಂತಹ ವಿಚಾರಗಳು, ಅಲ್ಲಿ ಒಂದು ಏನಂತೀವಿ ಆ ಜಾಗದ ಮಹಿಮೆ, ಅಲ್ಲಿ ಒಂದು ಕತೆ, ಅದನ್ನೆಲ್ಲ ಹೇಳ್ಕೊಂತ ಒಂದೊಂದೇ ಪುರಾಣದ ಕಥೆಗಳನ್ನ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಹೇಳ್ಕೊಂತ ಹೋಗ್ತಾರೆ. ಹಾಗೆ ಹೋಗುವಾಗ ಶೋಣಾ ನದಿ ಬರ್ತದೆ. ಆ ಶೋಣಾ ನದಿಯ ಕಥೆಯನ್ನು ಹೇಳ್ತಾರೆ. ಕೊನೆಗೆ ಆ ಗಂಗೆ ಗಂಗೆಯ ಕಥೆ, ಗಂಗೆ ತಾನು ಹೇಗೆ ಉದ್ಭವ ಆದ್ಲು, ಆ ಗಂಗೆಯನ್ನ ದೇವಗಂಗೆ, ಆ ದೇವಗಂಗೆಯನ್ನ ಇದೇ ರಾಮಚಂದ್ರನ ವಂಶದಲ್ಲಿ ಬಂದಂತವನೇ ಭಗೀರಥ. ಆ ಭಗೀರಥ ಆ ಆ ದೇವಗಂಗೆಯನ್ನ ಭೂಮಿಗೆ ಕರೆತಂದಂತಹ ಕತೆ, ಜೊತೆಗೆ ಶಿವಪಾರ್ವತಿಯರು ಅವರ ಒಂದು ಕತೆ, ಜೊತೆಗೆ ಅದನ್ನೆಲ್ಲ ವಿಸ್ತಾರವಾಗಿ ರಾಮಾಯಣದಲ್ಲಿ ಬರ್ತದೆ, ಅದನ್ನೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಹಾಗೆ ಈ ಗಂಗೆ ಯಾರು ಅಂತಂದ್ರೆ ಹಿಮವಂತನ ಮಕ್ಕಳು, ಈ ಗಂಗೆ ಮತ್ತೆ ಪಾರ್ವತಿ ಇವರಿಬ್ಬರು ಹಿಮವಂತನ ಮಕ್ಕಳು. ಆ ಗಂಗೆ ಏನು ಪಾರ್ವತಿಯನ್ನ ಶಿವನಿಗೆ ಕೊಟ್ಟು ವಿವಾಹ ಮಾಡಿದ್ರೆ, ಗಂಗೆಯನ್ನ ವರುಣನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ವರುಣದೇವ ಅಂದ್ರೆ ಸಮುದ್ರ ರಾಜ, ವರುಣ ಅಂದ್ರೆ ಸಮುದ್ರ ರಾಜ, ಅವನಿಗೆ ಕೊಟ್ಟು ಗಂಗೆಯನ್ನ ವಿವಾಹ ಮಾಡ್ತಾರೆ. ಕೊನೆಗೆ ಈ ಶಿವ ಪಾರ್ವತಿಯರು ತಾವು ವಿವಾಹವಾಗ್ತಾರೆ. ವಿವಾಹವಾದ್ಮೇಲೆ ಶಿವ ಪಾರ್ವತಿಯರ ನಾವು ಹಿಂದೆ ಕೇಳಿದ್ವಿ, ಸತೀದೇವಿ ತಾನು ಆ, ಏನು ದಕ್ಷ ಬ್ರಹ್ಮನ ಇದರಲ್ಲಿ ತಾನು ಸತ್ತೋಗಿರ್ತಾಳೆ, ದೇಹ ತ್ಯಾಗ ಮಾಡಿರ್ತಾಳೆ. ಆಗ ಅವಳೇ ಮುಂದೆ ಸತಿ ಏನು ಪಾರ್ವತಿಯಾಗಿ ಪರ್ವತರಾಜನ ಮಗಳಾದ್ದರಿಂದ ಅವಳಿಗೆ ಪಾರ್ವತಿ ಅಂತ ಹೇಳಿ. ಹಾಗಾಗಿ ಆ ಆ ಪರ್ವತರಾಜನ ಮಗಳಾಗಿ ಅವಳು ಹುಟ್ಟಿ ಬಂದಿರ್ತಾಳೆ. ಆಗ ಆ ಅವಳು ಬಹಳ ತಪಸ್ಸು ಮಾಡಿ ಶಿವನನ್ನೇ ನಾನು ಪತಿಯನ್ನಾಗಿ ಪಡಿಬೇಕು ಅಂತ ಹೇಳಿ ಆ ತಾನು ಬರ್ತಾಳೆ. ಅವರಿಬ್ಬರು ವಿವಾಹವಾಗ್ತದೆ. ಅಂದ್ರೆ ಆ ಆಗ ಈಗಾಗ್ಲೇ ಒಬ್ಬ ತಾಟಕಾಸುರ ಅಂತ ಹೇಳಿ ಅವನು ತಾನು ಏನೋ ವರ ಪಡೆದಿರ್ತಾನೆ ಬ್ರಹ್ಮದೇವರಿಂದ. ಏನು ಅಂತಂದ್ರೆ ಶಿವ ಮತ್ತೆ ಪಾರ್ವತಿ ಅಲ್ಲ, ಶಿವನ ದಾಂಪತ್ಯದಿಂದ ಒಂದು ಮಗು ಬರಬೇಕು, ಆ ಮಗುವಿನಿಂದ ನನ್ನ ಸಾವು ಆಗ್ಬೇಕು ಅಂತ ಹೇಳಿ. ಆದ್ರೆ ಶಿವನ ಪತ್ನಿಯೇ ಇಲ್ವಲ್ಲ, ಅದ್ರಲ್ಲೂ ಅವನು ವೈರಾಗ್ಯಾಧಿಪತಿ, ಮತ್ತೆ ನಾನು ಮದುವೆ ಆಗೋಲ್ಲ ಏನು ಬೇಡ ಅಂತ ಹೇಳಿ ಸುಮ್ಮನೆ ಕಣ್ಮುಚ್ಕೊಂಡು ಧ್ಯಾನಾಸಕ್ತನಾಗಿ ಶಿವ ಕೂತು ಬಿಟ್ಟಿದ್ದಾನೆ. ಹಾಗಾಗಿ ಇದು ಹೋಗೋದಲ್ಲ ಅಂತ ಹೇಳಿ ಇದನ್ನ ಲಾಭ ಮಾಡ್ಕೊಂಡಂತಹ ತಾಟಕಾಸುರ ಆ ಏನ್ ಮಾಡ್ತಾನೆ, ಆ ಹೀಗೆ ವರವನ್ನು ಪಡೆದಿರ್ತಾನೆ. ಹಾಗಾಗಿ ಅವನ ಉಪಟಳ ಬಹಳ ಆಗಿರ್ತದೆ. ಹಾಗಾಗಿ ಅರ್ಜೆಂಟ್ ಆಗಿ ಶಿವ ಪಾರ್ವತಿಯರನ್ನು ಒಂದು ಮಾಡಬೇಕಾಗಿರ್ತದೆ ಎಲ್ಲರಿಗೂ. ಆ ಹಂಗಾಗಿ ಆ ದೇವತೆಗಳು ಇವನ್ನ ಕಳಿಸಿಕೊಡ್ತಾರೆ, ಯಾರು ಮನ್ಮಥನನ್ನು. ಯಾಕೆಂದ್ರೆ ಶಿವ ಇವಾಗ ಸಂಪೂರ್ಣ ಅವನನ್ನು ಎಬ್ಬಿಸ್ಬೇಕು ಧ್ಯಾನದಿಂದ ಹೇಳಲ್ಲ ಅವನು ಅಷ್ಟು ಸುಲಭವಾಗಿ. ಶಿವನನ್ನ ಧ್ಯಾನದಿಂದ ಎಬ್ಬಿಸೋದು ಅಂದ್ರೆ ಏನು, ಅದಕ್ಕೆ ಈ ಕಾಮನನ್ನ ಕಳಿಸಿಕೊಡ್ತಾರೆ ಮನ್ಮಥನನ್ನು, ನೀನು ಅವನ ಒಳಗಿಂದ ಅವನಿಗೆ ಪ್ರೇರಣೆ ಮಾಡುವಂತ ಹೇಳಿ. ಕೊನೆಗೆ ಆ ಮನ್ಮಥ ಹೋಗಿ ತಾನು ಬಾಣ ಪ್ರಯೋಗ ಮಾಡ್ತಾನೆ. ಆಗ ಶಿವ ತಾನು ಕಣ್ಣು ಬಿಟ್ಟು ಕೂಡಲೇ ಅವನನ್ನ ಸುಟ್ಟು ಭಸ್ಮ ಮಾಡ್ತಾನೆ, ಯಾರು ಮನ್ಮಥನನ್ನ. ಆ ಕೂಡಲೇ ಹೀಗೆ ಗೊತ್ತಾಗ್ತದೆ. ಪಾರ್ವತಿ ಎಲ್ಲಾ ದೇವತೆಗಳು ಆಗ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಹೀಗೆ ಈ ಪಾರ್ವತಿಯನ್ನ ನೀನು ಮದುವೆ ಆಗ್ಬೇಕಾಗಿದೆ, ನಿಮ್ಮಿಬ್ಬರ ದಾಂಪತ್ಯದಿಂದ ಒಂದು ಮಗು ಬರಬೇಕಾಗಿದೆ, ಆ ಮಗುವಿನಿಂದ ಹೀಗೆ ಈ ದುಷ್ಟ ಸಂಹಾರ ಆಗ್ಬೇಕಾಗಿದೆ ಅಂತ ಅಂದಾಗ ಪುನಃ ಶಿವ ಹೋಗಿ ಆ ಪಾರ್ವತಿಯನ್ನು ಪರೀಕ್ಷೆ ಮಾಡ್ತಾನೆ. ಒಂದು ಕೆಟ್ಟ ವೇಷ ಧರಿಸಿಕೊಂಡು ಹೋಗಿ ಪಾರ್ವತಿ ಹತ್ರ ಬೈತಾನೆ. ಆ ಶಿವ ಅವನ್ ಸರಿ ಇಲ್ಲ, ಸ್ಮಶಾನದಲ್ಲಿ ಇರ್ತಾನೆ, ಅವನ್ ಏನ್ ಜಟೆ ಗಿಟೆ ಬಿಟ್ಕೊಂಡು ಮನುಷ್ಯ ಇರೋ ತರ ಇರ್ತಾನ ಅವನು. ಹೋಗಿ ನೀನು ಇಷ್ಟು ಏನು ಒಬ್ಬ ರಾಜ
ರಾಜನ ಮಗಳಾದಂಥವಳು ರಾಜಕುಮಾರಿ, ನಿನಗೆ ಹೋಗಿ ಹೋಗಿ ಆ ಶಿವನ ಮದುವೆ ಆಗುವಂತ ನಿನಗೇನ್ ಬಂದಿದೆ ಅಂತ ಹೇಳಿ ಶಿವನ ಬಗ್ಗೆ ಕೆಟ್ಟದಾಗಿ ಹೇಳ್ತಾನೆ. ಆದ್ರೆ ಅವಳು ಬೈತಾಳೆ, ನೀನು ನನ್ನ ಶಿವನ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಅಂತ ಹೇಳಿ ಆಗ ಶಿವ ಅವಳನ್ನ ವರಿಸ್ತಾನೆ. ಅವರಿಬ್ಬರ ದಾಂಪತ್ಯದಿಂದ ಆ, ಅದನ್ನ ಹೇಳ್ತಾರೆ. ಏನು ಕಾರ್ತಿಕೇಯ, ಯಾರು ಸುಟ್ಟು ಭಸ್ಮ ಮಾಡಿದ್ನಲ್ಲ ಮನ್ಮಥ, ಆ ಮನ್ಮಥನೇ ಮುರುಗ ಮುರುಗನಾಗಿ ಬರ್ತಾನೆ, ಅಂದ್ರೆ ಕಾರ್ತಿಕೇಯ ಷಣ್ಮುಖನಾಗಿ. ಆ ಷಣ್ಮುಖನ ಆ, ಹೇಗೆ ಅವನು ಬಂದ ಅನ್ನೋದನ್ನ ಹೇಳ್ತಾರೆ. ಆ ಅಂತಂದ್ರೆ ಶಿವ ತಾನು ಆ, ಬಹಳ ವರ್ಷಗಳ ಕಾಲ ಅವರಿಬ್ಬರು ಆ ಏನು ಶಿವಪಾರ್ವತಿಯರು ತಾವು ರತಿಯಲ್ಲಿದ್ದರು. ಆದರೆ ಕೊನೆಗೆ ಶಿವ ತಾನು ತನ್ನ ವೀರ್ಯವನ್ನ ಬಿಟ್ಟಾಗ ಆ ಪಾರ್ವತಿ ದೇವಿ ಆ ಶಿವನ ಪ್ರಚಂಡ ವೀರ್ಯವನ್ನು ತಡಿಲಿಕ್ಕಾಗದೆ ಅದನ್ನ ಗರ್ಭವನ್ನು ಹೊರಗೆ ಹಾಕ್ಬಿಡ್ತಾಳೆ. ಕೊನೆಗೆ ಅದನ್ನ ಗಂಗೆ ಮತ್ತೆ ಅಗ್ನಿ ಅದನ್ನ ಸ್ವೀಕಾರ ಮಾಡ್ತಾರೆ. ಅಗ್ನಿ ಯಾಕೆಂದ್ರೆ ಅಷ್ಟು ಪ್ರಚಂಡವಾದಂತಹ ಆ ಇದನ್ನ ತಡಿಬೇಕಲ್ವಾ, ಅದಕ್ಕೆ ಅಗ್ನಿ ತಾನು ಸ್ವೀಕಾರ ಮಾಡಿ ಅದನ್ನ ಗಂಗೆಯಲ್ಲಿ ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಕೃತಿಕಾ ದೇವತೆಗಳು ಬಂದು ಅದನ್ನ ರಕ್ಷಣೆ ಮಾಡ್ತಾರೆ. ಕೊನೆಗೆ ರಕ್ಷಣೆ ಮಾಡಿ ಆ ಗರ್ಭವನ್ನು ಬೆಳೆಸ್ತಾರೆ. ಬೆಳೆಸಿ ಅದು ದೊಡ್ಡ ಆಗ್ತದೆ. ಕೃತಿಕಾ ದೇವತೆಗಳು ಅಂದ್ರೆ 6 ಜನ. ಕೃತಿಕಾ ದೇವತೆಗಳು ಅಂದ್ರೆ ಅವರು 6 ಜನರ ಒಂದು ಗಣ ಅದು. ಹಾ, ಹಾಗಾಗಿ 6 ಜನ ದೇವತೆಗಳು ಆ ಮಗುವನ್ನ ತಾವು ಪಾಲನೆ ಮಾಡ್ತಾರೆ. ಹಾಗಾಗಿ ಅದಕ್ಕೆ 6 ಮುಖ ಬರ್ತದೆ. ಆರ್ಮುಗ. ಆರ್ಮುಗ ಅಂದ್ರೆ ಏನು? 6 ಮುಖಗಳನ್ನು ಉಳ್ಳವನು. ಷಣ್ಮುಗ. ಷಣ್ ಅಂತಂದ್ರೆ ಷಡ್ಭುಜ ಅಂತೀವಲ್ಲ, 6. ಹಾಗೆ ಷಣ್ಮುಖ ಅಂತ ಯಾಕೆ? ಷಣ್ಮುಖ, 6 ಮುಖವನ್ನು ಉಳ್ಳವನು ಅಂತ. ಯಾರು? ಷಣ್ಮುಖನಿಗೆ. ಹಾಗಾಗಿ ಆ ಕೃತಿಕಾ ದೇವತೆಗಳು ಅವನನ್ನು ರಕ್ಷಣೆ ಮಾಡಿದ್ದರಿಂದ ಅವನಿಗೆ ಆ ಏನು ಕಾರ್ತಿಕೇಯ ಅಂತ ಹೆಸರು ಬಂತು. ಆ ಕೊನೆಗೆ 6 ಮುಖಗಳನ್ನ ಹೊಂದಿದ್ದರಿಂದ ಅವನಿಗೆ ಷಣ್ಮುಗ ಅಥವಾ ಆರ್ಮುಗ ಅಂತ ಹೇಳಿ ಹೆಸರು ಬಂತು. ಕೊನೆಗೆ ಆ ಷಣ್ಮುಖ ಮುಂದೆ ಆ ತಾಟಕಾಸುರನನ್ನು ಸಂಹಾರ ಮಾಡ್ತಾನೆ. ಆ ಒಂದು ಕಥೆಯನ್ನ ಹೇಳ್ಕೊಂಡು ಹೋಗ್ತಾರೆ. ಕೊನೆಗೆ ಭಗೀರಥ, ಆ ಭಗೀರಥ ದೇವಗಂಗೆಯಾದಂತಹ ಗಂಗೆಯನ್ನ ಭೂಮಿಗೆ ತಂದಂತಹ ಕಥೆ. ಇದೇ ರಾಮನ ವಂಶದಲ್ಲಿ ಬಂದಂತವನು, ರಘುವಂಶದಲ್ಲಿ ಬಂದವನು. ಆ ಕಥೆಯನ್ನು ಹೇಳ್ತಾರೆ. ಅದು ಹೇಗೆ ಅಂತಂದ್ರೆ ಸಗರ. ಸಗರ ಈ ರಾಮನ ವಂಶದಲ್ಲೇ ಬಂದವನು ಒಬ್ಬ ಸಗರ ಮಹಾರಾಜ. ಅವನು ಅಶ್ವಮೇಧ ಯಾಗವನ್ನು ಮಾಡ್ತಾ ಇರ್ತಾನೆ. ಅಶ್ವಮೇಧ ಯಾಗವನ್ನು ಮಾಡುವಾಗ ಆ ಅಶ್ವಮೇಧ ಯಾಗವನ್ನು ಮಾಡ್ತಾ ಇರ್ತಾನೆ. ಅಶ್ವಮೇಧ ಯಾಗವನ್ನು ಮಾಡ್ತಾ ಇರುವಾಗ ಆ ಇಂದ್ರ ಆ ಅಶ್ವಮೇಧ ಯಾಗದ ಇದನ್ನ ಕತ್ಕೊಂಡು ಹೋಗ್ಬಿಡ್ತಾನೆ. ಏನು? ಕುದುರೆಯನ್ನು. ಕುದುರೆಯನ್ನು ಬಚ್ಚಿ ಇಟ್ಟುಕೊಂಡು ಆ ಕಪಿಲ ಮಹರ್ಷಿಗಳ ಒಂದು ಇದರಲ್ಲಿ ಹೋಗಿ ಅವರ ಹಿಂದೆ ಆಶ್ರಮದಲ್ಲಿ ಅದನ್ನ ಮರೆಸಿ ಬಿಡ್ತಾನೆ. ಕೊನೆಗೆ ಎಲ್ಲ ಈ ಸಗರನಿಗೆ ಬಹಳ ಜನ, ಸಾವಿರಾರು ಜನ ಮಕ್ಕಳು, 10,000 ಮಕ್ಕಳು ಅಂತ ಹೇಳ್ತಾರೆ ಸಗರ ಮಹಾರಾಜನಿಗೆ. ಆ ಎಲ್ಲಾ ಮಕ್ಕಳು ಎಲ್ಲಾ ಕಡೆ ಹೋಗಿ ಹುಡುಕ್ತಾರೆ. ಹುಡುಕಿ 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 ಎಷ್ಟು ಅಂದ್ರೆ ಅದಕ್ಕೆ ಅವರಿಗೆ ಆ ಸಾಗರ ಅಂತ ಇವತ್ತು ಸಮುದ್ರಗಳು ಯಾಕೆ ಇಷ್ಟು ಆಳ ಇದ್ದಾವೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ. ಈ ಸಗರ ಮಹಾರಾಜನ 10,000 ಜನ ಮಕ್ಕಳು ಅದನ್ನೆಲ್ಲ ಅಗದು ಅಗದು ಬಗದು ಬಗದು ಹುಡುಕ್ತಾ ಇದ್ರಂತೆ, ಎಲ್ಲೆಲ್ಲಿ ಏನೇನಿದೆ ಅಂತ. ಅವರು ಅಷ್ಟು ದೊಡ್ಡ ಮಾಡಿದ್ರಿಂದ ಸಾಗರ ಅಷ್ಟು ದೊಡ್ಡ ವಿಶಾಲ ಆಯ್ತು ಅಂತ ಹೇಳ್ತಾರೆ. ಅದಕ್ಕಾಗಿ ಅದಕ್ಕೆ ಸಾಗರ ಅಂತ ಹೆಸರು ಬಂತು ಅಂತಾನೆ ಹೇಳ್ತಾರೆ. ಅಂದ್ರೆ ಸಗರ ಮಹಾರಾಜನ ಮಕ್ಕಳು ಆ ಆ ಒಂದು ಯಾಕಂದ್ರೆ ಒಂದ್ ಸರಿ ಅಲ್ಲ, 2 ಸರಿ ಇಲ್ಲ, ಪದೇ ಪದೇ ಹೀಗೆ ಕದ್ಕೊಂಡು ಹೋಗ್ತಾ ಇದ್ದ ಯಾರು? ಇಂದ್ರ. ಅದಕ್ಕಾಗಿ ಕೊನೆಗೆ ಒಂದ್ ಸಾರಿ ಏನಾಗ್ತದೆ, ಈ ಕಪಿಲ ಮಹರ್ಷಿಗಳು, ನಾವು ಹಿಂದೆ ಕಪಿಲ ವಾಸುದೇವ ಕೇಳಿದ್ದೀವಿ. ಆ ಕಪಿಲ ಮಹರ್ಷಿಗಳು ತಾವು ತಪಸ್ಸು ಮಾಡ್ತಾ ಇರುವಾಗ ಅವ್ರ ಹಿಂದೆ ಏನು ಈ ಕುದುರೆಯನ್ನ ಬಿಟ್ಟು ಹೋಗಿರ್ತಾನೆ. ಕೊನೆಗೆ ಸಿಗ್ತದೆ ಅದು ಕುದುರೆ. ಅವಾಗ ಇವ್ರು ಸರಿಯಾಗಿ ವಿಚಾರ ಮಾಡದೆ ಆ ಏನ್ ಮಾಡ್ತಾರೆ, ಆ ಕಪಿಲ ಮಹರ್ಷಿಯನ್ನೇ ಇವರು ದೂರ ಮಾಡ್ತಾರೆ. ನೀನೇ ಈ ಕೆಲಸ ಮಾಡಿದ್ದು ಅಂತ ಹೇಳಿ. ಆಗ ಅವರು ಸಿಟ್ಟಿನಿಂದ ಕಣ್ಣು ಬಿಟ್ಟಾಗ ಇವರೆಲ್ಲರೂ ಎಲ್ಲ 10,000 ಜನ ಸತ್ತು ಹೋಗ್ತಾರೆ. ಪುನಃ ಆ ಸಗರ ಮಹಾರಾಜನ ಮೊಮ್ಮಗ ಒಬ್ಬ ಬಂದು ಅವನ ಪುನಃ ಕುದುರೆಯನ್ನ ಕ್ಷಮಾಪಣೆ ಕೇಳಿ ಬಿಡಿಸ್ಕೊಂಡು ಹೋಗ್ತಾನೆ. ಆದ್ರೆ ಏನಾಗ್ತದೆ ಅಂತಂದ್ರೆ ಅವ್ರು ಯಾರಿಗೂ ಸದ್ಗತಿ ಸಿಕ್ಕಿರೋಲ್ಲ. ಯಾಕೆಂದ್ರೆ ಶಾಪಗ್ರಸ್ತರಾಗಿ ಸತ್ತು ಹೋಗಿದ್ದಾರೆ. ಪಿತೃದೋಷ ಬಂತು. ಪಿತೃದೋಷ ಬಂತು, ಯಾರಿಗೂ ಸದ್ಗತಿ ಸಿಗ್ತಾ ಇಲ್ಲ. ಯಾಕೆಂದ್ರೆ ಒಬ್ರಿಗೆ ಇಬ್ರಿಗೆ ಆದ್ರೆ ಸದ್ಗತಿ ಕೊಡಿಸ್ಬೋದ, 10,000 ಜನರಿಗೆ ಹೆಂಗೆ ಸದ್ಗತಿ ಕೊಡಿಸ್ಬೋದು? ಅದಕ್ಕೆ ಅದಕ್ಕೆ ಪರಿಹಾರ ಏನು ಅಂತಂದ್ರೆ ಇದು ಸಾಮಾನ್ಯ, ಇದು ಆಗ್ಬೇಕು ಅಂತಂದ್ರೆ ದೇವಗಂಗೆ, ಗಂಗೆಯನ್ನೇ ಬಂದು ಹರಿಸ್ಬೇಕು. ಗಂಗೆ ಯಾವಾಗ ಅದ್ರ ಆ ಬೂದಿ ಎಲ್ಲ ಭಸ್ಮ ಆಗಿ ಹೋಗಿದ್ದಾರೆ ಬೂದಿಗಳು, ಆ ಬೂದಿಯ ಮೇಲೆ ಗಂಗೆ ಹರಿದ್ರೆ ದೇವಗಂಗೆ ಭೂಮಿಯ ಮೇಲೆ ಆ ಖಂಡಿತ ಅವರಿಗೆ ಏನೋ ಸದ್ಗತಿ ಆಗ್ತದೆ ಎಲ್ಲರಿಗೂ ಅಂತ ಹೇಳಿ ಸಲಹೆ ಬರ್ತದೆ. ಯಾರು? ಇವರೇ ಹೇಳ್ತಾರೆ, ಕಪಿಲರು. ಅದಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ. ಏನು ಅಂತಂದ್ರೆ ಅದಕ್ಕೆ ಭಗೀರಥ ಪ್ರಯತ್ನ. ಅವನ ಪೂರ್ತಿ ಜೀವನ ಪೂರ್ತಿ ಅವನು ರಾಜನಾಗಿ ಆಳ್ವಿಕೆ ಮಾಡೋದ್ರ ಬದಲು ಅವನು ಬರೀ ತಪಸ್ಸು ಮಾಡಿ ಗಂಗೆ ತರದೇ ಆಗ್ಬಿಡುದು. ಅದನ್ನು ಹಾಗಲ್ಲ, ಪ್ರಚಂಡ ಆ ಗಂಗೆಯನ್ನು ಕುರಿತು ತಪಸ್ಸು ಮಾಡ್ತಾನೆ.
ಒಂದು ಸಾರಿ ಅಲ್ಲ 3 ಸಾರಿ ಏನು ತಪಸ್ಸು ಮಾಡ್ತಾಳೆ. ಒಂದು ಸಾರಿ ತಪಸ್ಸು ಮಾಡಿದಾಗ ತಾನು ಗಂಗೆ ಬಂದು ಹೇಳ್ತಾಳೆ, "ನೋಡು, ನನ್ನ ಒಂದು ರಭಸವನ್ನ ಭೂಮಿ ಭೂಮಿ ತಡೆಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಧುಮುಕಿದೆ ಅಂತಾದ್ರೆ ಭೂಮಿ ತನ್ನ ಕಕ್ಷೆಯಿಂದಲೇ ತಪ್ಪಿ ಹೋಗ್ಬಿಡ್ತದೆ. ಯಾರಾದ್ರೂ ನನ್ನ ರಭಸವನ್ನ ತಡೆದು ಹಿಡಿಯೋರಿದ್ದಾರಾ? ಕೇಳು. ಹಾಗಿದ್ರೆ ನಾನು ಬರ್ತೇನೆ" ಅಂತ ಹೇಳಿ ಗಂಗೆ ಹೇಳ್ತಾಳೆ. 2ನೇ ಸಾರಿ ಏನಾಗ್ತದೆ, ಆಯ್ತು ಅಂತ ಹೇಳಿ ಶಿವನನ್ನ ಕುರಿತು ತಪಸ್ಸು ಮಾಡ್ತಾನೆ. ಯಾರು? ಭಗೀರಥ. ಅದು ಪ್ರಚಂಡ ತಪಸ್ಸು. ಶಿವನನ್ನ ಕುರಿತು ತಪಸ್ಸು ಮಾಡಿ ಶಿವನನ್ನ ಕೇಳ್ಕೊಳ್ತಾನೆ, "ಸ್ವಾಮಿ, ನೀವು ಗಂಗೆಯನ್ನ ತಡೆದು ನಿಲ್ಲಿಸಬಹುದು ಇತ್ತು ಅಂತಾದ್ರೆ ಅದು ನೀನು ಮಾತ್ರ. ಯಾಕೆಂದ್ರೆ ಗಂಗೆಯನ್ನ ಭೂಮಿಗೆ ತರಲೇಬೇಕು, ಅದು ಅನಿವಾರ್ಯ. ಆದ್ರೆ ನೀನು ಆ ಗಂಗೆಯನ್ನ ರಭಸವನ್ನ ತಡೆದು ಭೂಮಿಗೆ ಎಷ್ಟು ತಡ್ಕೊಳಕ್ ಆಗ್ತದೋ ಅಷ್ಟನ್ನ ಮಾತ್ರ ನೀನು ಭೂಮಿಗೆ ಬಿಡಬೇಕು. ಈ ಒಂದು ಸಹಾಯ ಮಾಡ್ಬೇಕು ನೀನು" ಅಂತ ಹೇಳಿ ಶಿವನನ್ನ ಆ, ಕುರಿತು ತಪಸ್ಸು ಮಾಡಿ ಆಯ್ತು ಅಂತ ಹೇಳಿ ಶಿವ ಒಪ್ಪಿಗೆ ಕೊಡ್ತಾನೆ. ಆಗ ಗಂಗೆಗೆ ಬಹಳ ಗರ್ವ ಬರ್ತದೆ. ಯಾಕೆಂದ್ರೆ ನನ್ನ ರಭಸವನ್ನ ಈ ಶಿವ ತಡೆದ ನಿಲ್ಲಿಸ್ತಾನ ನೋಡೋಣ ಅಂತ ಹೇಳಿ ಅವಳಿಗೆ ಗರ್ವ ಬಂದ್ಬಿಡ್ತದೆ. ಆ ಗರ್ವ ಬರ್ತದೆ. ಆಗ ಚಾಲೆಂಜ್ ಮಾಡ್ತಾಳೆ ಅವಳು. ಏನು? "ಹಾಗಾದ್ರೆ ತಾಕತ್ತಿದ್ರೆ ಶಿವ ನನ್ನ ರಭಸವನ್ನ ತಡೆದು ನಿಲ್ಲಿಸ್ಲಿ" ಅಂತ ಹೇಳಿ. ಆಗ ಹೌದಾ? ನೀನು ನನಗೆ ನ ಇದು ಮಾಡ್ತೀಯ ಅಂತ ಹೇಳಿ ಶಿವ ಏನ್ ಮಾಡ್ತಾನೆ, ಅವಳನ್ನು ತನ್ನ ಜಟೆಯಲ್ಲೇ ಕಟ್ಟಿ ನಿಲ್ಲಿಸ್ಬಿಡ್ತಾನೆ. ಮುಂದಕ್ಕೆ ಹೋಗಂಗಿಲ್ಲ. ಹಾಗೆ ಬರೀ ನನ್ನ ಜಟೆಯಿಂದ ಹೊರಗಡೆ ಹೋಗು ಸಾಕು ಅಂತ ಹೇಳಿ. ಕಟ್ಟಿ ನಿಲ್ಲಿಸಿಬಿಡ್ತಾನೆ. ಅವಳು ಎಲ್ಲೂ ಹೋಗಂಗಿಲ್ಲ. ಅಂದ್ರೆ ಬಂಧಿಸಿ ಬಿಟ್ಟ ಗಂಗೆಯನ್ನ, ದೇವಗಂಗೆಯನ್ನು. ಪಾಪ ಇವನಿಗೆ ಇನ್ನೂ ಸಮಸ್ಯೆ ಆಯ್ತು. ಇವ್ರಿವ್ರ ಜಗಳದಲ್ಲಿ ಇವನ ಕೆಲಸ ಪೂರ್ಣ ಆಗ್ತಾ ಇಲ್ಲ. ಯಾರೋ ಭಗೀರಥ. 2 ಸರಿ ಆಯ್ತು. ಈಗ ಮತ್ತೆ ಪುನಃ ಇನ್ನೊಮ್ಮೆ ಶಿವನನ್ನ ಕುರಿತು ತಪಸ್ಸು ಮಾಡ್ತಾನೆ. "ಸ್ವಾಮಿ, ಹೀಗೆ ನೀವು ಜಗಳ ಪ್ರತಿಷ್ಠೆ ವಿಚಾರದಲ್ಲಿ ನಾನು ಬಲಿಪಾಯಿ ಆಗ್ತಾ ಇದ್ದೇನೆ ಅಂತ ಹೇಳಿ ದಯಮಾಡಿ ನೀನು ದೇವಗಂಗೆಯನ್ನು ಬಿಡಬೇಕು ಭೂಮಿಗೆ" ಅಂತ ಹೇಳಿ ತಾನು ಪ್ರಾರ್ಥನೆ ಮಾಡಿದಾಗ, ಆಗ ಆ ಆ ಜೊತೆಗೆ ಇವಳು ಕೂಡ, ಅವಳಿಗೂ ಗಂಗೆಗೂ ಕೂಡ ಗರ್ವಭಂಗ ಆಗಿರ್ತದೆ. ತನ್ನ ಸೋಲಿನ ಅತಿರೇಕದ ಏನು ತಪ್ಪ ಹೋಗುತ್ತಾಗಿ ಅವಳು ಕ್ಷಮಾಪಣೆ ಕೇಳ್ತಾಳೆ ಶಿವನನ್ನ. ಆಗ ಶಿವ ತಾನು ಬಿಡ್ತಾನೆ. ಆಗ ಶಿವ ತಾನು ತಲೆಯಿಂದ ಗಂಗೆಯನ್ನು ಬಿಡ್ತಾನಲ್ವ ಅದು. ಆ ಆಗ ಗಂಗೆ ಹರಿದು ಬರ್ತಾಳೆ. ಭೂಮಿಗೆ ಹರಿದು ಆಗ ಆ ಎಲ್ಲಾ ಸಗರ ಮಹಾರಾಜನ ಎಲ್ಲಾ 10,000 ಮಕ್ಕಳ ಭಸ್ಮದ ಮೇಲೆ ಹರಿದು ಅವರಿಗೆಲ್ಲ ಆಗ ಸದ್ಗತಿಯನ್ನ ಕೊಡ್ತಾಳೆ. ಹಾಗೆ ಆ ಭಗೀರಥ, ಅದಕ್ಕೆ ಭಗೀರಥ ಪ್ರಯತ್ನ ಅನ್ನೋದು. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ತಪಸ್ಸು ಮಾಡಿ ಆ ಆ ಜೀವನ ಪರ್ಯಂತ ಹ್ಮ್ ಅವನ ಅದ್ರ ಹಿಂದೆ ಒಬ್ಬ ದಿಲೀಪನ ಯಾರೋ ಒಬ್ಬ ಇರ್ತಾನೆ. ಅವನು ಕೂಡ ಎಷ್ಟು ತಪಸ್ಸು ಮಾಡಿದ್ರು ಗಂಗೆಯನ್ನ ತರಲಿಕ್ಕೆ ಆಗೋಲ್ಲ. ಅವನು ಹಂಗೆ ಸತ್ತೋಗ್ಬಿಡ್ತಾನೆ. ಆಮೇಲೆ ಮತ್ತೆ ಪುನಃ ಭಗೀರಥ ಪ್ರಯತ್ನ ಮಾಡಿ ಆ ಆ ಗಂಗೆಯನ್ನ ಭೂಮಿಗೆ ಆ ಕರ್ಕೊಂಡು ಬರ್ತಾನೆ. ಹಾಗೆ ಆ ಹಾಗೆ ಅವನು ಸದ್ಗತಿಯನ್ನು ಕೊಟ್ಟ. ಮುಂದೆ ಒಂದು ಆಶ್ರಮವನ್ನು ಪ್ರವೇಶ ಮಾಡಿದ. ಅದೇ ಗೌತಮ ಮತ್ತೆ ಅಹಲ್ಯರ ಆಶ್ರಮ. ಆ ಗೌತಮ ಅಹಲ್ಯ ಆಶ್ರಮಕ್ಕೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಸೇಮ್ ಅಷ್ಟೇ, ಏನೋ ಒಂದು ಆಶ್ರಮ ಇದ್ದ ಹಾಗೆ ಕಾಣಿಸ್ತಾ ಇದೆ, ಆದ್ರೆ ಯಾರೂ ಇಲ್ಲ. ಎಲ್ಲ ಪಾಳು ಬಿದ್ದಿದೆ. ಅದನ್ನ ನೋಡಿ ರಾಮ ಕೇಳ್ತಾನೆ, "ಸ್ವಾಮಿ, ಏನಿದು ವಿಶ್ವಾಮಿತ್ರರೇ, ಗುರುಗಳೇ, ಯಾರೋ ಇದ್ದ ಹಾಗೆ ಕಾಣಿಸ್ತಾ ಇದೆ, ಆದ್ರೆ ಏನೂ ಇದಾಗ್ತಾ ಇಲ್ಲಲ್ಲ" ಅಂತ ಹೇಳಿದಾಗ ಆ ಅಹಲ್ಯೆ ಅಹಲ್ಯೆಯ ಕಥೆಯನ್ನ ಹೇಳ್ತಾರೆ. ಆ ಅಹಲ್ಯೆ ಕಥೆ ಅಂತಂದ್ರೆ ಹಿಂದೆ, ಅದಕ್ಕೆ ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ, ಇಂದ್ರ ಅವತ್ತು ಅಹಲ್ಯೆ ಅಂತಂದ್ರೇನೆ ಅವಳು ಅಷ್ಟು ಅಪ್ರತಿಮ ಸುಂದರಿ ಅಂತ. ಅಂದ್ರೆ ಸ್ವರ್ಗದಲ್ಲೂ ಅಂತಹ ಸೌಂದರ್ಯವತಿಯರಿಲ್ಲ. ಅಷ್ಟು ಸೌಂದರ್ಯ. ಯಾರು? ಅಹಲ್ಯೆ. ಆ ಸೌಂದರ್ಯವನ್ನ ಬೇರೆಯವರು ರಕ್ಷಣೆ ಮಾಡ್ಲಿಕ್ಕೆ ಆಗೋಲ್ಲ ಅಂತೇಳಿ ಗೌತಮರಿಗೆ ಕೊಟ್ಟು ಅವಳನ್ನ ಮದುವೆ ಮಾಡಿರ್ತಾರೆ. ಯಾಕಂದ್ರೆ ಮಹಾತಪಸ್ವಿಗಳು, ಅವರು ಮಾತ್ರ ಅವಳನ್ನ ರಕ್ಷಣೆ ಮಾಡಬಲ್ಲರು ಅಂತ ಹೇಳಿ. ಆದ್ರೆ ಆ ಇಂದ್ರನಿಗೆ ಆಸೆ ಬರ್ತದೆ. ಏನು ಅಂತಂದ್ರೆ, ಇದು ಇದು ಇದರಲ್ಲೂ ಬರ್ತದೆ. ಯಾಕೆಂದ್ರೆ ಆ ಅವಳನ್ನು ನಾನು ಪಡಿಬೇಕು ಒಂದು ಸಾರಿ ಆದರೂ ಅಂತ ಹೇಳಿ ಇಂದ್ರ ತಾನು ಆಸೆ ಬುರುಕನಾಗಿ ಬರ್ತಾನೆ. ಬಂದು ಏನ್ ಮಾಡ್ತಾನೆ ಅಂತಂದ್ರೆ, ಆ ತಾನು ಗೌತಮರ ವೇಷ ಧರಿಸಿ ಬರ್ತಾನೆ. ಬಂದ ಕೂಡ್ಲೆ ಅಹಲ್ಯೆಗೆ ಗೊತ್ತಾಗ್ತದೆ ಬಂದಿದ್ದು ಯಾರು, ಆ ಇವನೇ ಯಾರು, ಆ ನನ್ನ ಗಂಡ ಅಲ್ಲ ಬಂದಿದ್ದು ಯಾರು, ಇಂದ್ರ ಅನ್ನೋದು ಗೊತ್ತಾಗ್ತದೆ. ಆದ್ರೆ ಗೊತ್ತಾದ ಕೂಡ್ಲೆ ಅದಕ್ಕೆ ಹೇಳ್ತಾರೆ ಏನೋ ವಾಲ್ಮೀಕಿಗಳು, ಅವಳಿಗೆ ಕೂಡ್ಲೆ ಆಸೆ ಬರ್ತದಂತೆ. ಏನು ಅಂತಂದ್ರೆ, ಓಹೋ, ಈ ದೇವತೆನೂ ಅಲ್ಲ, ದೇವತೆಗಳ ರಾಜ, ಅವನೇ ನನ್ನನ್ನು ಬಯಸಿ ಬಂದಿದ್ದಾನೆ ಅಂತಂದ್ರೆ ನಾನು ಒಂದು ಸಾರಿ ಅವನ ಜೊತೆಗೆ ಸಂಬಂಧವನ್ನು ಮಾಡಬೇಕು ಅಂತ ಹೇಳಿ ಅವಳಿಗೂ ಕೂಡ ಆಸೆ ಬರ್ತದೆ. ಅಂದ್ರೆ ಅದಕ್ಕೆ ದುರ್ಬುದ್ಧಿ
ಅಂತ ಹೇಳ್ತಾರೆ. ಅವಳಿಗೆ ದುರ್ಬುದ್ಧಿ ಬಂತು. ಯಾಕೆಂದ್ರೆ ಅವಳು ಮಹಾಪತಿವ್ರತೆ. ಇವತ್ತಿಗೂ ಕೂಡ ಪತಿವ್ರತೆಯರನ್ನು ಸ್ಮರಣೆ ಮಾಡ್ತಾರೆ. ಅಹಲ್ಯ, ದ್ರೌಪದಿ, ಸೀತಾ ಅಂತ ಹೇಳಿ ಬೆಳಿಗ್ಗೆ ಎದ್ದು. ಅಂತಹ ಪತಿವ್ರತಾ ಶಿರೋಮಣಿಯಾದಂತಹ ಇವಳಿಗೆ ಅಹಲ್ಯೆಗೆ ದುರ್ಬುದ್ಧಿ ಬಂತು. ಏನು ಅಂತಂದ್ರೆ ಆ ದೇವರಾಜ, ದೇವತೆಗಳಿಗೆ ರಾಜನಾದಂತಹ ದೇವರಾಜನೇ ನನ್ನನ್ನು ಬಯಸಿ ಬಂದಾನೆ ಅಂದಾಗ ನಾನು ಒಂದ್ಸಾರಿ ಆ ಅಂತ ಹೇಳಿ ಅವಳಾಗೆ ಬಯಸಿ ಅವನ ಜೊತೆಗೆ ಸಂಬಂಧವನ್ನು ಮಾಡ್ತಾರೆ. ಅದು ಪುನಃ ಸಂಬಂಧವನ್ನೆಲ್ಲ ಆದ್ಮೇಲೆ ಪುನಃ ಅವಳು ಹೇಳ್ತಾಳೆ, ನೀನು ಬೇಗ ಹೊರಟೋಗು, ಯಾಕೆಂದ್ರೆ ನನ್ನ ಗಂಡ ಬಂದ ಅಂತಂದ್ರೆ ಇಬ್ಬರಿಗೂ ಸಮಸ್ಯೆ ಆಗ್ತದೆ, ಶಾಪ ಕೊಡ್ತಾನೆ ಅಂತ ಹೇಳಿ ಹೇಳಿ ಕಳಿಸಿ ಕೊಡ್ತಾಳೆ. ಆದ್ರೆ ಅವನು ಬೇಕು ಅಂತಲೇ ಕಾಣಿಸ್ಕೊಳ್ತಾನೆ, ಯಾರು ಇಂದ್ರ. ಅಂದ್ರೆ ನೋಡು, ನಿನ್ ನನ್ನಿಂದ ನಿನ್ನ ಹೆಂಡತಿಯನ್ನು ತಪ್ಪಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನುವುದು ತೋರಿಸ್ಬೇಕಿತ್ತು ಗೌತಮರಿ. ಆದ್ರೆ ಬೇರೆ ಪುರಾಣಗಳೆಲ್ಲ ಹೇಳ್ತಾರೆ, ಇಲ್ಲ ಇಲ್ಲ, ಆ, ಇಂದ್ರ ಬಂದು ಅಹಲ್ಯೆಯನ್ನ ಬಲಾತ್ಕಾರ ಮಾಡಿದ ಅಂತ ಹೇಳಿ. ಅಂದ್ರೆ ಹೇಗೆ ಅಂತಂದ್ರೆ ಮೊದಲು ಇಂದ್ರ ಬಂದ. ಇಂದ್ರ ಬಂದು ಏನ್ ಮಾಡಿದ, ಅಲ್ಲಿ ನಿಜವಾಗ್ಲೂ ನಡೆದಿದ್ದೇನು ಅಂತಂದ್ರೆ, ಇಂದ್ರ ಬಂದ. ಇಂದ್ರ ಬಂದು ಏನು ಮಾಡಿದ, ಆ ಇಂದ್ರ ಮನೋಭಿಮಾನಿ ದೇವತೆ. ಅಂದ್ರೆ ನಮ್ಮ ಮನಸ್ಸನ್ನ ನಿಗ್ರಹ ಮಾಡುವ ಶಕ್ತಿ ಇಂದ್ರನಿಗೆ. ಕೂಡ್ಲೆ ಅವಳ ಮನಸ್ಸನ್ನ ಹಾಳು ಮಾಡಿದ. ಅಂದ್ರೆ ಅವಳ ಮನಸ್ಸಿನಲ್ಲಿ ಅವನ ಮೇಲೆ ಮೋಹ ಬರುವ ಹಾಗೆ ಅವನು ಮೋಹ ಭರಿಸಿದ. ಆಗ ಕೂಡಲೇ ಅವನಿಗೆ ಆಸೆ ಬಂತು. ಓಹೋ, ದೇವರಾಜನೇ ಬಂದಿದ್ದಾನೆ ಅಂತಂದ್ರೆ ನಾನು ಯಾಕೆ ಬಿಡಬೇಕು ಅಂತ ಹೇಳಿ ಅವಳಿಗೆ ಆಸೆ ಬಂತು. ಆಗ ಅಂದ್ರೆ ಮೊದಲು ಅವಳನ್ನ ಬಲಾತ್ಕಾರ ಮಾಡಿದ್ದು ಮನಸ್ಸನ್ನ ತನ್ನ ನಿಯಂತ್ರಣಕ್ಕೆ ತಗೊಂಡ. ಹಾಗಾಗಿ ಅವಳು ಔಟ್ ಆಫ್ ಕಂಟ್ರೋಲ್ ಅಂತ. ಆಮೇಲೆ ತಾನು ದೇಹವನ್ನು ಕೂಡ ಏನು ಬಲಾತ್ಕಾರ ಮಾಡಿದ. ಕೊನೆಗೆ ಆ ಗೌತಮರು ಬರ್ತಾರೆ. ಗೌತಮರು ಬಂದು ಬಹಳ ಸಿಟ್ಟು ಬರ್ತದೆ ಅವರಿಗೆಲ್ಲ ಗೊತ್ತಾಗ್ತದೆ. ಆ ಆಗ ಶಾಪ ಕೊಡ್ತಾರೆ, ನೀನು ಆ, ಏನು ಆ, ಇವನಾಗು ಅಂತ ಹೇಳಿ. ಏನು, ಹ್ಮ್ ಏನಂತಾರೆ ಅದಕ್ಕೆ, ಹ್ಮ್ ಶಿಖಂಡಿಯಾಗು ಅಂತ ಹೇಳಿ ಶಾಪ ಕೊಡ್ತಾರೆ. ಇವಳಿಗೆ ಏನು, ಯಾಕೆಂದ್ರೆ ನೀನು ಒಬ್ಬ ಪತಿವ್ರತೆಯಾಗಿ ಇಂತಹ ತಪ್ಪು ಕೆಲಸ ಗೊತ್ತಿದ್ದು ನೀನು ತಪ್ಪು ಮಾಡಿದ್ದೀಯ. ಹಾಗಾಗಿ ನಿನಗೆ ಖಂಡಿತ ಶಿಕ್ಷೆ ಆಗಬೇಕು. ಏನು ಮಾಡಬೇಕು, ಏನಾಗಬೇಕು ಅಂತಂದ್ರೆ ನೀನು ಈ ಆ ಕಲ್ಲಾಗಿ ಹೋಗು ಅಂತಂದ್ರೆ ನಿನಗೆ ಯಾವ ಭಾವನೆಯೂ ಇಲ್ಲದ ಹಾಗೆ ಇದ್ದು, ಅಂದ್ರೆ ಬದುಕಿರ್ತೀಯ ಆದ್ರೆ ನಿನಗೆ ಯಾವ ಆಸೆ ಭಾವನೆ ಏನೂ ಇಲ್ಲದೆ, ಆಹಾರ ನಿದ್ದೆಯೂ ಇಲ್ಲದೆ, ಕೇವಲ ಗಾಳಿಯನ್ನ ಭಕ್ಷಣೆ ಮಾಡ್ತಾ ನಿನ್ನನ್ನು ನೀನು ಅದೃಶ್ಯಳಾಗಿ ಯಾರೂ ನಿನ್ನನ್ನು ಗುರುತಿಸಬಾರ್ದು. ಹಾಗೆ ನೂರಾರು ಸಾವಿರಾರು ವರ್ಷ ನೀನು ಇಲ್ಲೇ ಆಶ್ರಮದಲ್ಲಿ ಇದ್ದವಳಾಗಿ ನೀನು ನಿನ್ನ ಪಾಪ ಕೊನೆಗೆ ಏನು ಪ್ರಾಯಶ್ಚಿತ್ತವನ್ನು ಮಾಡ್ಕೊ. ಕೊನೆಗೆ ದಶರಥನ ಮಗ ಭಗವಂತ ನಾರಾಯಣ ರಾಮನಾಗಿ ಬರ್ತಾನೆ. ಅವನ ದರ್ಶನದಿಂದ ನಿನಗೆ ಆ ಏನು ಇದಾಗ್ತದೆ ಅಂತ ಹೇಳಿ ತಾವು ಶಾಪ ವಿಮೋಚನೆಯನ್ನು ಕೂಡ ಹೇಳಿ ಹೋಗಿರ್ತಾರೆ. ಯಾವ ಈಗ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ, ರಾಮ ನಿನಗಾಗಿ ಅಂತ ಹೇಳಿ ಕಾದು ಕೂತಿದ್ದಾಳೆ ಅವಳು, ಅವಳನ್ನ ಉದ್ಧಾರ ಮಾಡು ನೀನು ಅಂತ ಹೇಳಿ. ಕೂಡಲೇ ಆ ರಾಮಚಂದ್ರ ತಾನು ಕೃಪಾದೃಷ್ಟಿಯನ್ನು ಇಷ್ಟು ದಿವಸ ಯಾರ ಕಣ್ಣಿಗೂ ಕಾಣದೆ ಅದೃಶ್ಯಳಾದಂತಹ ಅಹಲ್ಯೆ ಈಗ ಮೊದಲ ಬಾರಿಗೆ ರಾಮನ ಕಣ್ಣಿಗೆ ಕಾಣಿಸಿಕೊಳ್ತು. ರಾಮನಿಗೆ ಕಣ್ಣಿಗೆ ಕಾಣಿಸಿಕೊಳ್ಳುವ ಶಕ್ತಿ ಅವಳಿಗಿಲ್ಲ. ಆದರೆ ರಾಮ ತಾನು ಕೃಪಾದೃಷ್ಟಿಯನ್ನು ಬೀರಿದ. ಅಂದ್ರೆ ದೇವರು ನೋಡುವುದು ಮುಖ್ಯ ಅಲ್ಲ. ತಾನು ಕೃಪಾದೃಷ್ಟಿ, ಈಗ ನಮ್ಮ ಎಲ್ಲರನ್ನ ದೇವರು ನೋಡ್ತಾನೆ ಇದ್ದಾನೆ. ಎಲ್ಲರನ್ನು ನೋಡ್ತಾ ಇದ್ದಾನೆ, ಪಾಪಿಗಳನ್ನು ನೋಡ್ತಾ ಇದ್ದಾನೆ, ಪುಣ್ಯಾತ್ಮರನ್ನು ನೋಡ್ತಾ ಇದ್ದಾನೆ. ಆದ್ರೆ ಅವನು ಕರುಣಾ ದೃಷ್ಟಿಯಿಂದ ನೋಡ್ಬೇಕು, ಉದ್ಧಾರ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನೋಡ್ಬೇಕಾಗಿ. ಹಾಗೆ ಆ ಹಾಗೆ ಕೃಪಾದೃಷ್ಟಿಯಿಂದ ನೋಡಿದಾಗ ರಾಮ ಕೊನೆಗೆ ಆಗ ಅವಳು ಕೊನೆ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾರೆ ಇವತ್ತು ಧಾರಾವಾಹಿಯಲ್ಲಿ. ಆ ಕೃಷ್ಣ ಕಲ್ಲಿಗೆ ಕಾಲು ತಾಗಿದ ಕೂಡಲೇ ಅವಳು ಎದ್ದು ನಿಂತ್ಕೊಂಡ್ಳು, ಕಲ್ಲಾಗಿ ಹೋಗಿದ್ಲು ಅಂತ. ಹಂಗೆ ರಾಮನ ಅಂದ್ರೆ ಕಲ್ಲಿನ ಹಾಗೆ ಆಗಿ ಹೋಗಿದ್ಲು ಅಂತ. ಅಂದ್ರೆ ಕಲ್ಲು ಹೇಗೆ ಜಡ ಅಲ್ವಾ, ಹಾಗೆ ಅವಳು ಇದ್ದೂ ಇಲ್ಲದ ಹಾಗೆ ಜಡವಾಗಿ ಹೋಗಿದ್ಲು ಅನ್ನುವುದು ಅದರ ಅರ್ಥ. ಹಂಗೆ ರಾಮನ ಕಾಲು ತಾಕಿದ ಕಲ್ಲೆಲ್ಲ ಹೆಣ್ಣಾಗ್ತದೆ ಅಂತಂದ್ರೆ ಇವತ್ತು ಇಷ್ಟೊತ್ತಾಗ ನಡ್ಕೊಂಡು ಬಂದಿದ್ದಾನಲ್ಲ ಅವನು, ಎಷ್ಟೋ ಕಲ್ಲು ಮೆಟ್ಕೊಂಡು ಬಂದಿದ್ದಾನೆ. ಮತ್ತೆ ಎಲ್ಲರೂ ಹೆಣ್ಣಾಗ್ಬೇಕಿತ್ತು, ಹಾಗಲ್ಲ. ಆ ಹಾಗೆ ಆ ಆಗ್ತದೆ. ಕೊನೆಗೆ ಇದಾದ್ಮೇಲೆ ಆ ಆಗ ಅವಳು ತಾನು ರಾಮನನ್ನ ಪಾದ ಸೇವೆ ಮಾಡ್ತಾಳೆ. ಕೊನೆಗೆ ಕೂಡಲೇ ಗೌತಮರು ಬರ್ತಾರೆ. ಗೌತಮರು ಬಂದು ಆ ಆಗ ರಾಮ ಹೇಳ್ತಾನೆ, ಇವಳ ಶಾಪ ವಿಮೋಚನೆ ಆಗಿದೆ. ಇವಳು ತಾನು ಮೊದಲು ಎಷ್ಟು ಪರಿಶುದ್ಧಳಾಗಿದ್ಲು ಅಷ್ಟೇ ಪರಿಶುದ್ಧಳಾಗಿದ್ದಾಳೆ, ಅವಳನ್ನ ನೀನು ಸ್ವೀಕಾರ ಮಾಡಿ ಅಂತ ಹೇಳಿದಾಗ ಆಗ ಗೌತಮರು ಮತ್ತೆ ಅಲ್ಲಿ ಇಬ್ಬರು ಒಂದಾಗ್ತಾರೆ. ಅವರಿಗೆಲ್ಲ ಅನುಗ್ರಹವನ್ನು ಮಾಡಿ ಪುನಃ ತಾನು
ಏನು ಮಿಥಿಲಾ ಪಟ್ಟಣವನ್ನು ಪ್ರವೇಶ ಮಾಡ್ತಾರೆ. ಯಾರು ಆ, ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಸಮೇತರಾಗಿ. ಆಗ ಅಲ್ಲಿ ರಾಮರ ಮತ್ತೆ ಸೀತಾರಾಮರ ಸ್ವಯಂವರ ಮದುವೆ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಅದನ್ನ ನಾಳೆಯ ದಿವಸ ನಾವು ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ್ಸೇಂದ್ರಿಯ ಇರುವ ಅಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಇಂದ್ರಿಯ ನಾರಾಯಣ ಸಮರ್ಪಯ. ನನ್ನೊಳಗೆ ಹರಿವಾಯುಗುರುಗಳು ನಿಂತು ಏನು ಹೇಳಿಸಿದರು ಅಷ್ಟೇ ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವಿಲ್ಲವೋ ಭಗವಂತನದ್ದು. ಇಲ್ಲಿಯವರೆಗೆ ಜೂಮ್ ಯೂಟ್ಯೂಬ್ ಫೇಸ್ಬುಕ್ನಲ್ಲಿ ವೀಕ್ಷಿಸಿದಂತೆ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.